ಸ್ಟಾರ್ಟ್ ಆ್ಯಂಡ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ರಾಹುಕೇತು ಬದಲಾವಣೆ. ಅಂದರೆ ಶನಿ ಬದಲಾವಣೆ ಬಗ್ಗೆ ಮಾತಾಡಿದ್ವಿ, ಗುರು ಬದಲಾವಣೆ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಬರ್ತಾ ಇರೋಂಥದ್ದು ರಾಹುಕೇತು ಕೂಡ ಬದಲಾವಣೆ ಆಗ್ತಾ ಇರೋವಂಥದ್ದು. ರಾಹುಕೇತು ಅಂತ ಬಂದಾಗ ಬದಲಾವಣೆ ಆದಾಗ ಒಂದು ಮನೆಯಿಂದ ಒಂದು ಮನೆಗೆ 1.5 ವರ್ಷ ಟೈಮ್ ತೊಗೊಳ್ತಾರೆ ಅನ್ನೋಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಈಗ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾ ಇರೋವಂಥದ್ದು. ಅದೇ ರೀತಿಯಲ್ಲಿ ಕೇತು ಬಂದು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾ ಇರೋವಂಥದ್ದು. ಈ ರೀತಿ ಬಂದಾಗ ಯಾವ್ಯಾವ ರಾಶಿಗೆ ಯಾವ್ಯಾವ ಥರ ಇರುತ್ತೆ, ಅದೇ ರೀತಿಯಲ್ಲಿ ಈ ರಾಹುಕೇತು ಬದಲಾವಣೆ ಏನು ಫಲಗಳನ್ನ ಇಂಡಿಕೇಟ್ ಮಾಡುತ್ತೆ ನಮಗೆ ಅನ್ನೋವಂಥದ್ದು. ಯಾಕಂದರೆ ರಾಹುಕೇತು ಅಂತ ಬಂದಾಗ ಅನ್ಪ್ರಿಡಿಕ್ಟಬಲ್ ಅಂತ ಹೇಳ್ತೀವಿ, ಅವ್ರ ಬಗ್ಗೆ ಹೇಳೋಕ್ಕೆ ಆಗೋದಿಲ್ಲ. ಸ್ವಲ್ಪ ಏನಾದ್ರು ಕೆಡ್ತು ಅಂತಂದರೆ ಟೆರರಿಸ್ಟ್ಗಳ ಭಯ, ಅದೇ ರೀತಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು, ಕಾರಾಗೃಹ ಶಿಕ್ಷೆ, ಜೈಲು ಇಂಪ್ರಿಸನ್ಮೆಂಟ್ ಅಂತ ನಾವು ಹೇಳ್ತೀವಿ, ಅದಾಗುವಂಥದ್ದು, ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಆ ರೀತಿ ಮಾಡಿಸ್ತಾನೆ ಅನ್ನೋವಂಥದ್ದು. ಕೇತು ಅಂತ ಬಂದಾಗ ಒಂದು ಪೂರ್ವಜರು, ಅಂದರೆ ನಮ್ಮ ಒಂದು ಪೂರ್ವಜರು ಏನಿರ್ತಾರೆ ಅವರ ಒಂದು ಪ್ಲೇಸಸ್ಗಳಿಗೆ ಹೋಗುವಂಥದ್ದು, ಅವರ ಒಂದು ಆಶೀರ್ವಾದಗಳು ತೊಗೊಳ್ಳೋವಂಥದ್ದು ಇರ್ಬೋದು. ಒಂದು ನ್ಯಾಯಸ್ಥಾನ, ಧರ್ಮಸ್ಥಾನ ಅಂತ ನಾವೇನು ಹೇಳ್ತೀವಿ, ಅದರಿಂದ ನಮಗೇನಾದರೂ ಒಳ್ಳೇದಾಗುವಂಥದ್ದು, ಈ ರೀತಿ ಅನ್ನುವಂಥದ್ದು. ಒಂದು ಕೆಟ್ಟದು ಅಂತ ಬಂದಾಗ ಒಂದು ಒಳ್ಳೆಯದು ಅಂತ ಇರುತ್ತೆ. ಆ ರೀತಿಯಲ್ಲಿ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಗಳಿಗೆ ಈ ರಾಹುಕೇತು ಎಫೆಕ್ಟ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಈ ಮೇ 18ನೇ ತಾರೀಕು ರಾಹುಕೇತು ಬದಲಾವಣೆ ಆಗ್ತಾ ಇರುವಂಥದ್ದು. ಮೀನರಾಶಿಯಿಂದ ಕುಂಭರಾಶಿಗೆ, ಅದೇ ರೀತಿಯಲ್ಲಿ ಕೇತು ಬಂದು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಹೋಗ್ತಾ ಇರುವಂಥದ್ದು. ನೋಡಿ, ಮೊದಲನೇದಾಗಿ ಮೀನರಾಶಿ ಶನಿ ಜೊತೆ ರಾಹು ಕೂತ್ಕೊಂಡ್ರೆ ಪಿಶಾಚಿ ಯೋಗ ಅಂತ ಹೇಳ್ತೀವಿ. ಈಗ ಶನಿ ಮನೆಗೆ ಬರ್ತಾ ಇರುವಂಥದ್ದು. ಇನ್ನೆಂತೆಂಥ ಪೈಶಾಚಿಕ ಕೃತ್ಯ ಅಂತ ನಾವು ಹೇಳ್ತೀವಿ, ಇದನ್ನೆಲ್ಲ ನಾವು ನೋಡಬೇಕಾಗತ್ತೆ ಅನ್ನುವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಈ 18ನೇ ತಾರೀಕು ಮೇ ಚೇಂಜ್ ಆಗ್ತಾ ಇರುವಂಥದ್ದು. 1.5 ವರ್ಷ ಅಲ್ಲೇ ಇರುವಂಥದ್ದು ಅಂತ ಬಂದಾಗ ಯಾವ್ಯಾವ ಥರ ಯಾವ್ಯಾವ ರಾಶಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಯಾವ್ಯಾವ ಥರ ಅಂತ ಹೇಳೋದ್ರ ಬಗ್ಗೆ ನೋಡುವಾಗ, ಮೊದಲನೇದಾಗಿ ಮೇಷರಾಶಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ರಾಶಿಯಿಂದ 11ನೇ ಮನೆಗೆ ಹೋಗ್ತಾ ಇರೋದ್ರಿಂದ ರಾಹು ಕೊಟ್ಟಂಗೆ ಯಾರೋ ಕೊಡಲ್ಲ, ರಾಹು ಕಿತ್ಕೊಳ್ಳೋ ಥರ ಯಾರೋ ಕಿತ್ಕೊಳ್ಳಲ್ಲ ಅಂತ ಹೇಳ್ತೀವಿ. 11ನೇ ಮನೆ ಲಾಭದ ಸ್ಥಾನ ಅಂತೇಳಿ ಹೇಳ್ತೀವಿ, ಹಣದ ಅರಿವು ಅಂತ ಹೇಳ್ತೀವಿ. ಆ ರೀತಿಯಲ್ವಾಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಮಟ್ಟದ ಬದಲಾವಣೆನ ನೀವು ನೋಡ್ತೀರಾ. ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಕ್ಸಸ್ನ ನೀವು ನೋಡುವಂಥದ್ದು, ಫಿನಾನ್ಷಿಯಲಿ ಸ್ಟೆಬಿಲಿಟಿ ಬರುವಂಥದ್ದು. ರಾಹು ಕೊಟ್ಟರೆ ಕ್ರೋರ್ಸ್ ಲೆಕ್ಕದಲ್ಲಿ ಕೊಡ್ತಾನೆ, ಮಿಲಿಯನ್ ಲೆಕ್ಕದಲ್ಲಿ ಕೊಡ್ತಾನೆ. ನೋಡಿ, ಯೂಟ್ಯೂಬರ್ಸ್ ಎಷ್ಟೋ ಜನ ಸುಮ್ಮನೆ ಒಂದು ಚಾನಲ್ ಅಂತ ಓಪನ್ ಮಾಡ್ಕೊಂಡು ಮಿಲಿಯನ್ ಲಾಭ ತೊಗೊಂಬಿಟ್ರು. ಅಂದರೆ ಈ ರೀತಿ ರಾಹು ಟ್ರಾನ್ಸಿಟ್ ಅದಾಗಲೇ ಅವ್ರ ಜಾತಕದಲ್ಲಿ ಆಗುವಂಥದ್ದು ಅಂತ ಬಂದಾಗ, ನಿಮ್ಮ ಜೀವನದಲ್ಲಿ ಮೇಷರಾಶಿಯವರಿಗೆ ಅದೃಷ್ಟದ ಟೈಮು, ದುಡ್ಡಿಗೆ ಏನಾದರೂ ಅಥವಾ ಒಂದು ಜೀವನದಲ್ಲಿ ಒಂದು ಯಶಸ್ಸು ಪಡ್ಕೊಳ್ಳೋದಕ್ಕೆ ಈ ಒಂದು ರಾಹು ಹೆಲ್ಪ್ ಮಾಡ್ತಾನೆ ಅನ್ನುವಂಥದ್ದು. ಆ ರೀತಿ ನೋಡುವಾಗ ನಿಮಗೆ ನಾನು ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ತಿಂಗಳಲ್ಲಿ ಒಂದು ಸೋಮವಾರ ಶಿವನ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಒಣ ದ್ರಾಕ್ಷಿ ಎಷ್ಟಾದರೂ ಕೊಡಿ, ಒಂದು 50 ಗ್ರಾಮ್ ಕೊಡಿ, 100 ಗ್ರಾಮ್ ಕೊಡಿ, ಎಷ್ಟಾದರೂ ಕೊಡಿ. ಈ ರೀತಿ ಕೊಡ್ತಾ ಬಂದಾಗ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಅದೃಷ್ಟ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಜೀವನ ಒಂದು ಯಶಸ್ಸಿನ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ರಾಹು ಬದಲಾವಣೆ. ಮೇಷರಾಶಿಗೆ ಫಾರಿನ್ ಟ್ರಿಪ್ಸ್ ಹೋಗುವಂಥದ್ದು, ಈ ರೀತಿ ಕೂಡ ನಿಮಗೆ ಏನಾದ್ರು ಸಿಗುವಂಥದ್ದಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ವೃಷಭ ರಾಶಿಗೆ ಏನಪ್ಪ ಅಂದರೆ, ನಾನು ಹೇಳಿದೆ ಈ ವರ್ಷದ ಅದೃಷ್ಟದ ರಾಶಿ ವೃಷಭ ರಾಶಿ ಅಂತಂದ್ಬಿಟ್ಟು. ವೃಷಭ ರಾಶಿಗೆ ರಾಹು ಕೇತುಯಿಂದನೂ ಒಳ್ಳೆಯದು, ಅದೇ ರೀತಿಯಲ್ಲಿ ಶನಿಯಿಂದನೂ ಒಳ್ಳೆಯದು, ಗುರುಯಿಂದನೂ ಒಳ್ಳೆಯದು. ಯಾಕಂದರೆ ನಿಮ್ಮ ಒಂದು ವೃಷಭ ರಾಶಿ 10ನೇ ಮನೆ ಅಂತ ಬಂದಾಗ ಕರ್ಮಸ್ಥಾನ, ನೀವು ಏನು ಮಾಡಿರ್ತೀರ, ನಿಮ್ಮ ಪಾಪ ಪುಣ್ಯಗಳ ಲೆಕ್ಕ, ನೀವೇನು ಮಾಡಿರೋಂಥ ಕರ್ಮಕ್ಕೆ ತಕ್ಕ ಫಲ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ತುಂಬ ಒಳ್ಳೆಯದಿದೆ. ನೀವು ಒಳ್ಳೇದು ಮಾಡಿದರೆ ಇನ್ನೂ ಜಾಸ್ತಿ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಸ್ವಲ್ಪ ಕೆಟ್ಟದಾಗಬಹುದು. ಆ ಒಂದು ಕೆಟ್ಟದನ್ನು ತೆಗೆದುಹಾಕೋದಕ್ಕೆ ನಿಮಗೆ ನಾನು ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಶಿವನ ದೇವಸ್ಥಾನ. ರಾಹುಗೆ ಯಾವಾಗಲೂ, ರಾಹುಕೇತುಗಳಿಗೆ ಯಾವಾಗಲೂ ಏನಾದರೂ ಪ್ರಾಬ್ಲಮ್ ಇರಲಿ, ಒಳ್ಳೇದಾಗಬೇಕು ಅಂದರೆ ಶಿವನ್ನ ನಾವು ಧ್ಯಾನ ಮಾಡಬೇಕು, ಶಿವನ ನಾವು ಪೂಜೆ ಮಾಡಬೇಕು ಅನ್ನೋದ್ರಿಂದ ಪ್ರತಿ ತಿಂಗಳು ಮೊದಲನೇ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕ ಅಥವಾ ಅನಾಥಾಶ್ರಮಗಳಿಗೆ ಹಾಲು ಕೊಡುವಂಥದ್ದು, ಹಾಲಿನ ದಾನ ಮಾಡುವಂಥದ್ದು ಮಾಡಿದಾಗ ತುಂಬ ಒಳ್ಳೆಯ ಒಂದು ಪರಿಣಾಮ ನಿಮಗೆ ಬೀರುತ್ತೆ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿಗೆ ಏನಪ್ಪ ಅಂತಂದರೆ, ರಾಹುಕೇತು ಸ್ವಲ್ಪ ಮಟ್ಟಿಗೆ ಏನಂತ ಒಳ್ಳೆ ರಿಸಲ್ಟ್ಸ್ ನಿಮಗೆ ಕೊಡದೇ ಇದ್ರೂ ಕೂಡ ಕೆಟ್ಟದಂತೂ ಏನೂ ಮಾಡೋದಿಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ಜೀವನದಲ್ಲಿ ಏನಾದರೂ ಮುಂದೆ ಬರಬೇಕು ಅಂತ ಬಂದಾಗ ಒಂದು ಗ್ರಹ ಕೈ ಬಿಟ್ಟರು ಒಂದು ಗ್ರಹ ಕೈ ಹಿಡಿಯುತ್ತೆ. ಆ ರೀತಿಯಲ್ಲಿ ರಾಹುಕೇತುವಿಂದ ಮಿಕ್ಸ್ಡ್ ರಿಸಲ್ಟ್ಸ್ ಇದೆ ನಿಮಗೆ. ಆ ರೀತಿಯಲ್ಲಿ ಪ್ರಾಬ್ಲಮ್ ಅಂತ ಏನೂ ಇರೋದಿಲ್ಲ. ಬಟ್ ಏನಪ್ಪ ಅಂದರೆ, ನೀವು ಹೋಗಿ ಸಿಕ್ಕಾಕೋಬೇಡಿ ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ಏನಂದರೆ 9ನೇ ಮನೆಗೆ ಬರ್ತಾ ಇರೋದ್ರಿಂದ ಭಾಗ್ಯದ ಬಾಗಿಲು ಅಂತ ಹೇಳ್ತೀವಿ. ಬಟ್ ರಾಹು ಅದೇ ಹೇಳಿದ್ನಲ್ಲ, ಅನ್ಪ್ರಿಡಿಕ್ಟಬಲ್, ಕೊಟ್ಟರು ಕೊಡ್ಬೋದು, ಕೊಡದೇನೂ ಇರ್ಬೋದು. ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ಅನ್ನೋಂಥದ್ದು. ಆ ರೀತಿಯಲ್ಲಿ ನೀವು ಯಾವುದಕ್ಕೂ ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡ್ತಾ ಇರೋಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ನಿಮ್ಮ ತಾತ ಅಜ್ಜಿ, ಅಂದರೆ ನಿಮ್ಮ ಅಪ್ಪನ ಕಡೆ ತಾತ ಅಜ್ಜಿ ಇರ್ಬೋದು, ಅಮ್ಮನ ಕಡೆ ತಾತ ಅಜ್ಜಿ ಇರ್ಬೋದು, ಅವ್ರಿಗೇನಾದರೂ ಹೋಗ್ಬಿಟ್ಟು ಏನಾದರೂ ಗಿಫ್ಟ್ಸ್ ಕೊಡೋ ಅಂಥದ್ದು ಇರ್ಬೋದು, ಅವ್ರನ್ನ ಹೋಗಿ ನೋಡಿ ಮಾತಾಡ್ಸ್ಕೊಂಡು ಅವ್ರ ಆಶೀರ್ವಾದ ತೊಗೊಂಬರೋ ಅಂಥದ್ದು. ಈ ರೀತಿ ಏನಾದರೂ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಅದೇ ರೀತಿಯಲ್ಲಿ ಪ್ರತಿ ತಿಂಗಳು ಒಂದು ಗುರುವಾರ
ಪ್ರತಿ ತಿಂಗಳು ಮೊದಲನೇ ಗುರುವಾರ ಯಾವುದಾದ್ರೂ ಮೊದಲನೇದು ಮಾಡಿದ್ರೆ ಒಳ್ಳೆಯದು, ಅಥವಾ ಮಧ್ಯದಲ್ಲಿ ನಿಮ್ಗೆ ಟೈಮ್ ಆಗುತ್ತಾನೆ ಯಾವುದಾದ್ರೂ ಒಂದು ಗುರುವಾರ, ತಿಂಗಳಲ್ಲಿ ಒಂದು ಗುರುವಾರ ಆಲದ ಮರಕ್ಕೆ ಸ್ವಲ್ಪ ಹಾಲು ತೊಗೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು ಆ ಮಣ್ಣೇನಿರುತ್ತೆ ಒದ್ದೆ ಆಗಿರೋದನ್ನ ಹಣೆಗಿಟ್ಕೊಳ್ತಾ ಬನ್ನಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂತಂದರೆ ಕರ್ಕಾಟಕ ರಾಶಿ. ಬಿಡಿ ಈ ವರ್ಷ ಕರ್ಕಾಟಕ ರಾಶಿಗೇನು ಹೇಳೋದೇ ಇಲ್ಲ, ಯಾಕಂದರೆ ಎಲ್ಲ ರೀತಿಯಲ್ಲೂ ಡೌನ್ಫಾಲು. ಎಚ್ಚರಿಕೆಯಾಗಿರಬೇಕು. ಗೊತ್ತಿಲ್ಲದೆ ಎಲ್ಲ ರೀತಿಯ ಪ್ರಾಬ್ಲಮ್ಸು ನಿಮಗೇ ಬಂದು ಸಿಕ್ಕಾಕ್ಕೊಳ್ತೀರಾ. ಅದೇ ರೀತಿಯಲ್ಲಿ ನೀವೇ ಹೋಗಿ ಸಿಕ್ಕಾಕೋತಿರೋ ಅಥವಾ ಅದೇ ಬಂದು ನಿಮ್ಮನ್ನು ಎಳ್ಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ಯಾವುದು ನಿಮ್ಮ ಕೈ ಹಿಡಿಯಲ್ಲ. ಗುರು ಇರ್ಬೋದು, ಶನಿ ಇರ್ಬೋದು. ಶನಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಆದರೆ ರಾಹು ಇರ್ಬೋದು, ಕೇತು ಇರ್ಬೋದು, ಏನಂತ ಒಳ್ಳೆ ಜೀವನ ಎಲ್ಲ ಸ್ವಲ್ಪ ಬಾಯೆಲ್ಲ ಹಿಡ್ತದಲ್ಲಿ ಇಟ್ಕೋಬೇಕು. ಅಣ್ಣ ತಮ್ಮಂದಿರ ಜೊತೆ ಮಾತಾಡುವಾಗ ಆ ರೀತಿಯಲ್ಲೆಲ್ಲ ನೋಡುವಾಗ ಸ್ವಲ್ಪ ಕೆಟ್ಟದ್ದೇ ಇದೆ, ಎಚ್ಚರವಾಗಿರಿ ಅಂತ ಹೇಳ್ತೀನಿ. ಬಟ್ ಯಾವಾಗಲೂ ಏನಪ್ಪ ಅಂತಂದರೆ ಏನಾದರೂ ಒಂದು ಕೆಟ್ಟದ್ದು ನಡೆಯುತ್ತೆ ಅಂತ ಬಂದಾಗ ನಾನು ಇಂಡಿಕೇಶನ್ ಕೊಟ್ಟಾಗ ನೀವು ಸ್ವಲ್ಪ ಅದನ್ನೆಲ್ಲ ಕೇರ್ಫುಲ್ಲಾಗಿ ತೊಗೋಬೇಕು ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಆ ಎಚ್ಚರಿಕೆನ ಪಾಲಿಸಿದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸ್ವಲ್ಪ ಟ್ರಾವೆಲಿಂಗ್ ಮಾಡೋವಂಥದ್ದು, ಹೊರಗಡೆ ಹೋಗುವಂಥದ್ದು, ನೈಟ್ ಡ್ರೈವ್ ಅಂದರೆ ಎಸ್ಪೆಷಲಿ ನೈಟ್ ಡ್ರೈವ್ ಬೇಡ ಅಂತ ಹೇಳ್ತೀನಿ. ಆಕ್ಸಿಡೆಂಟ್ಸ್ ಆಗುವಂಥದ್ದು ಇರ್ಬೋದು, ಸ್ವಲ್ಪ ಪ್ರಾಬ್ಲಮ್ಸ್ಗಳು ತೋರಿಸ್ತಾ ಇರೋವಂಥದ್ದು, ಎಚ್ಚರವಾಗಿರಬೇಕು. ಕರ್ಕಾಟಕ ರಾಶಿಯವರು ನಿಮಗೆ ಕೊಡುವಂಥ ಒಂದು ಪರಿಹಾರ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ಕಾಳಹಸ್ತಿಗೆ ಹೋಗಿ ಬರುವಂಥದ್ದು, ಪೂಜೆ ಮಾಡಿಸ್ಕೊಂಡು ಬರುವಂಥದ್ದನ್ನು ಮಾಡಿ. ಅದೇ ರೀತಿಯಲ್ಲಿ ಪ್ರತಿ ತಿಂಗಳು ಒಂದು ಸೋಮವಾರ ಶಿವನ ದೇವಸ್ಥಾನಕ್ಕೆ ಒಂದು 1 kg ಅಥವಾ 2 kg ಅಕ್ಕಿ ತೊಗೊಂಡೋಗಿ ಕೊಡುವಂಥದ್ದು, ಅಥವಾ ಅನಾಥಾಶ್ರಮಗಳಿಗೆ ಅಕ್ಕಿ ದಾನ ಮಾಡುವಂಥದ್ದನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಏನು ಹೇಳಿದ್ದೀನಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿಮಗದು ಸುಲಭವಾಗಿ ಪರಿಹಾರ ಕೊಡುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ. ಸಿಂಹರಾಶಿಗಂತೂ ಎಕ್ಸಲೆಂಟ್ ಟೈಮ್ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಸಿಂಹರಾಶಿಯವ್ರ ಜೀವನದಲ್ಲಿ ತುಂಬ ಒಂದು ಒಳ್ಳೆಯ ರಿಸಲ್ಟ್ಸ್ ನೀವು ನೋಡ್ತೀರಾ. ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಜೀವನದಲ್ಲಿ ಬದಲಾವಣೆಗಳಾಗುವಂಥದ್ದು. ಎಷ್ಟೋ ಜನಕ್ಕೆ ಮದುವೆಗಳೇನಾದರೂ ಫಿಕ್ಸ್ ಆಗಿಲ್ಲ ಅಂದರೆ ಫಿಕ್ಸ್ ಆಗುವಂಥದ್ದು ಇರ್ಬೋದು, ಅಥವಾ ಸಂಗಾತಿಯಿಂದ ಏನಂದರೆ ಫಾರಿನ್ ಟ್ರಿಪ್ಸ್ ಇರ್ಬೋದು. ಹುಡುಗ ಎಲ್ಲೋ ಇರ್ತಾನೆ, ಅಂದರೆ ಅಬ್ರಾಡಲ್ಲೆಲ್ಲೋ ಇರ್ತಾನೆ ಕೆಲಸದಲ್ಲಿ, ಹುಡುಗಿ ಇಲ್ಲಿರ್ತಾಳೆ, ಮದುವೆ ಮಾಡ್ಕೊಂಡಾಗ ಈ ಹುಡುಗಿಗೆ ಅಲ್ಲೋಗೋ ಭಾಗ್ಯ, ಅಥವಾ ಹುಡುಗ ಅಲ್ಲಿರ್ತಾನೆ, ಹುಡುಗಿ ಇಲ್ಲಿರ್ತಾಳೆ ಅಂತಂದರೆ ಅವ್ರಿಗೆ ಎಕ್ಸ್ಚೇಂಜ್ ಆಗುವಂತಂದರೆ ಹುಡುಗ ಹುಡುಗಿಯಿಂದ ಒಂದು ಒಳ್ಳೆಯ ರಿಸಲ್ಟ್ಸ್ ನಿಮ್ಗೆ ನೋಡುವಂಥದ್ದು. ಫಾರಿನ್ ಟ್ರಿಪ್ಸ್ಗಳು, ಹೊರಗಡೆ ಹೋಗುವಂಥದ್ದು, ಎಂಜಾಯ್ ಮಾಡುವಂಥದ್ದು, ನಿಮ್ಮ ಒಂದು ಕನಸಿನ ಡೆಸ್ಟಿನೇಷನ್ಸ್ಗೆ ಹೋಗುವಂಥದ್ದು, ಈ ರೀತಿ ಎಲ್ಲ ರಾಹು ಮಾಡಿಕೊಡ್ತಾನೆ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡ್ತಾ ಇರೋಂಥ ಸುಲಭ ಪರಿಹಾರ ಏನಪ್ಪ ಅಂದರೆ ಪ್ರತಿ ತಿಂಗಳ ಮೊದಲನೇ ಸೋಮವಾರ ಶಿವನ ದೇವಸ್ಥಾನಕ್ಕೆ ಒಣ ಖರ್ಜೂರ, ಡ್ರೈ ಡೇಟ್ಸ್ ಅಂತ ನಾವೇನು ಹೇಳ್ತೀವಿ, ಡ್ರೈ ಡೇಟ್ಸ್ ಎಷ್ಟಾದರೂ ಕೊಡಿ, ಇಷ್ಟೇ ಅಂತ ಏನಿಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಶಿವನ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಅದೇ ರೀತಿಯಲ್ಲಿ ಅನ್ನದಾನ ಜಾಸ್ತಿ ಮಾಡ್ತಾ ಬನ್ನಿ. ಎಸ್ಪೆಷಲಿ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಕೊಡ್ತಾ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿ ಏನಪ್ಪ ಅಂತಂದರೆ ನಿಂತೋಗಿರೋ ಕೆಲಸಗಳೆಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ನಿಮಗೆ ಏನೋ ಒಂದು ರೀತಿಯಲ್ಲಿ ಶತ್ರುಗಳಿರ್ಬೋದು, ಅಥವಾ ಯಾರೋ ಪೀಡನೆ ಮಾಡ್ತಾ ಇರೋವಂಥದ್ದು ಇರ್ಬೋದು, ಅಥವಾ ಅವರಿಂದ ತೊಂದರೆ ಆಗ್ತಾ ಇರೋವಂಥದ್ದು ಇರ್ಬೋದು. ಈ ರೀತಿ ಏನಾದರೂ ಇದ್ದರೆ ಒಳ್ಳೆ ರಿಸಲ್ಟ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ನಿಂತೋಗಿರೋ ಕೆಲಸಗಳೆಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆ ರೀತಿಯಲ್ಲಿ ನೋಡುವಾಗ ಕನ್ಯಾ ರಾಶಿಗೆ ತುಂಬ ಟೈಮ್ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸು, ಅನಾರೋಗ್ಯಗಳು ಜಾಸ್ತಿಯಾಗಿ ದುಡ್ಡು ಸುಮ್ಮನೆ ವೇಸ್ಟಾಗಿ ಮೆಡಿಕಲ್ಸ್ಗೆ ಏನಾದರೂ ಎಕ್ಸ್ಪೆನ್ಸಸ್ ಬರುವಂಥದ್ದಾಗುತ್ತೆ, ಹಣ ಸ್ವಲ್ಪ ವ್ಯಯ ಆಗುವಂಥದ್ದಾಗುತ್ತೆ. ಆ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋಕೆ ನೀವೇನು ಮಾಡಬೇಕು ಅಂದರೆ ತಿಂಗಳಲ್ಲಿ ಮೊದಲನೇ ಗುರುವಾರ ಅಥವಾ ಪ್ರತಿ ಗುರುವಾರ ಸಾಧ್ಯವಾದರೆ 1.5 ವರ್ಷ ನೀವೇನು ಮಾಡಿ ಒಂದು ಅರ್ಧ kg ಮೂಲಂಗಿ, ರಾಡಿಶ್ ಅಂತ ನಾವು ಹೇಳ್ತೀವಿ, ಯಾರಿಗಾದರೂ ಬಡವರಿಗೆ ದಾನ ಕೊಡಿ. ನೋಡಿ, ಇದೆಲ್ಲ ಒಂದು ಪರಿಹಾರನ ಅಂದರೆ ಅದೆಲ್ಲ ಒಂದು ಪರಿಹಾರನೇ. ಆ ರೀತಿ ಪರಿಹಾರ ಮಾಡಿದಾಗ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ಗಳು ತುಂಬ ಒಳ್ಳೆ ರೀತಿಯಲ್ಲಿ ಸರಿ ಹೋಗಿ ಸ್ಟಾರ್ಟ್ ಆಗುತ್ತೆ. ಮತ್ತು ಹಣ ಅಂದರೆ ಹೇಳ್ದಲ್ಲ, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಎಲ್ಲ ಕಮ್ಮಿ ಆಗೋಕ್ಕಾಗತ್ತೆ. ಅದರಿಂದ ರಾಡಿಶ್ ಅಥವಾ ಮೂಲಂಗಿ ನಾವೇನು ಹೇಳ್ತೀವಿ ಅದನ್ನು ನೀವು ಕೊಡ್ತಾ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರೋವಂಥದ್ದು ತುಲಾರಾಶಿ. ತುಲಾರಾಶಿಗೆ ಏನಪ್ಪ ಅಂತಂದರೆ ನಾನು ಹೇಳಿದೆ ಕೆಲವು ರಾಶಿಗಳಿಗೆಲ್ಲ ತುಂಬ ಒಳ್ಳೆಯದಿದೆ, ಅದೃಷ್ಟ ಬರೋವಂಥ ಟೈಮು ಅಂತ. ಆ ರೀತಿಯಲ್ಲೂ ಕೂಡ ತುಲಾರಾಶಿಗೆ ತುಂಬ ಒಳ್ಳೆಯದಿದೆ. ಬಟ್ ರಿಲೇಟೆಡ್ ಟು ನೀವೇನಾದರೂ IVF ಟ್ರೀಟ್ಮೆಂಟ್ಸ್ ಇರ್ಬೋದು, ಈ ರೀತಿ ಏನಾದರೂ ಮಕ್ಕಳಾಗೋದಕ್ಕೆ ಟ್ರೀಟ್ಮೆಂಟ್ಸ್ ಏನಾದರೂ ತೊಗೊಳ್ತೀರಾ ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೋಬೇಕಾಗುತ್ತೆ. ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆಗಳನ್ನ ಮಾಡಿಸಿ ಆ ರೀತಿಯಲ್ಲಿ ಹೋಗಿ ನೀವು ಮಾಡ್ಕೋಬೋದು. ಅದನ್ನು ಬಿಟ್ಟು ಬೇರೆ ಎಲ್ಲ ರೀತಿಯಲ್ಲೂ ನಿಮಗೇನಪ್ಪ ಅಂತಂದರೆ ರಾಹುಕೇತು ಬದಲಾವಣೆ ಏನಂತ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಆ ರೀತಿಯಲ್ಲಿ ನೋಡುವಾಗ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಿಮಗೆ ಎಷ್ಟು ಸರಿ ಆಗುತ್ತೋ 1.5 ವರ್ಷದಲ್ಲಿ ಒಂದು ಸರಿ ಆಗುತ್ತಾ, 2 ಸರಿ ಆಗುತ್ತಾ, 3 ಸರಿ ಆಗುತ್ತಾ, ಹೋಗಿ ಬನ್ನಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡ್ತಾ ಇರೋ ಸುಲಭ ಪರಿಹಾರ ಏನಪ್ಪ ಅಂದರೆ ಪ್ರತಿ ತಿಂಗಳು ಸೋಮವಾರ ಒಣದ್ರಾಕ್ಷಿ ದಾನ ಶಿವನ ದೇವಸ್ಥಾನಕ್ಕೆ ಕೊಟ್ಟು ಬರುವಂಥದ್ದನ್ನು ಮಾಡಿ. ಇಲ್ಲ ಅಂತಂದರೆ ಯಾವುದಾದ್ರು ಅನಾಥಾಶ್ರಮಗಳಲ್ಲಿ ಪಾಯಸ ಮಾಡಿಸ್ಬಿಟ್ಟು ಚೆನ್ನಾಗಿ ಒಣದ್ರಾಕ್ಷಿ ಅದರಲ್ಲಿ ಹಾಕಿ ಅವ್ರಿಗೆಲ್ಲ ತಿನ್ನೋಕೆ ಕೊಡೋವಂಥದ್ದು ಇರ್ಬೋದು. ಈ ರೀತಿ ಏನಾದರೂ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿ. ನಿಮ್ಮ ತಾಯಿ ಅಥವಾ ಅಜ್ಜಿ ಈ ರೀತಿಯಲ್ಲಿ ಏನಾದರೂ ಆಶೀರ್ವಾದಗಳನ್ನ ತೊಗೊಳ್ಳೋವಂಥದ್ದು, ಹೋಗಿ ಅವರಿಗೇನಾದರೂ ಕೊಡಿಸೋವಂಥದ್ದು, ಅವರಿಗೆ ಖುಷಿ ಮಾಡೋವಂಥದ್ದು, ಈ ರೀತಿ ಏನಾದರೂ ಮಾಡಿ
ಆ ರೀತಿ ಮಾಡಿದಾಗ ಯಾವುದೇ ರೀತಿಯ ತೊಂದರೆಗಳು ಬರಲ್ಲ. ಅದರಲ್ಲೂ ಕೂಡ 4ನೇ ಮನೆ ಅಂತ ಬಂದಾಗ ಕಂಫರ್ಟ್ಸ್ ಅಂತ ಹೇಳ್ತೀವಿ, ಮನೆ, ವಾಹನ ಇದೆಲ್ಲ ತೊಗೊಳ್ಳೋವಂಥದ್ದು ಅಂತ. ಆ ರೀತಿಯಲ್ಲಿ ನೀವು ತೊಗೊಳ್ತೀರಾ ಅಂತಂದ್ರೂ ಕೂಡ ನೋಡಿ ತೊಗೋಬೇಕಾಗತ್ತೆ, ಎಚ್ಚರಿಕೆಯಿಂದ ತೊಗೋಬೇಕಾಗತ್ತೆ. ತಾಯಿ ಆಶೀರ್ವಾದ ಬೇಕಾಗತ್ತೆ ನಿಮಗೆ. ಅದರಿಂದ ಅದನ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಅಜ್ಜಿ ಇರ್ಬೋದು ಅಥವಾ ತಾಯಿ ಇರ್ಬೋದು, ಆಶೀರ್ವಾದ ತೊಗೊಳ್ಳಿ ಅಂತ ಹೇಳ್ತೀನಿ. ಈ ರೀತಿ ಕಂಫರ್ಟ್ಸ್ ಅಂತ ನಾನು ಹೇಳಿದೆ, ಅದನ್ನೆಲ್ಲ ತೊಗೋಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಒಳ್ಳೆ ದಿನಗಳಲ್ಲಿ ನೀವು ಹೋಗಿ ಕೈ ಹಾಕಬೇಕಾಗುತ್ತೆ. ಇಲ್ಲಾಂತಂದರೆ ಇಲ್ಲೀಗಲ್, ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಇಲ್ಲೀಗಲಲ್ಲಿ ಸಿಗಾಕೊಳ್ಳುವಂಥದ್ದಾಗತ್ತೆ. ಆ ರೀತಿಯಲ್ಲಿ ಕೂಡ ಹಿಂಸೆ, ಮಾನಸಿಕ ನೋವು ಅನುಭವಿಸೋವಂಥದ್ದಾಗುತ್ತೆ. ಅದಕ್ಕೆ ನಿಮ್ಗೆ ಕೊಡ್ತಾ ಇರೋವಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂದರೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ, ಅಂದರೆ ಪ್ರತಿ ತಿಂಗಳು ಮೊದಲನೇ ಸೋಮವಾರನೋ ಅಥವಾ ಕೊನೆ ಸೋಮವಾರನೋ ಮಧ್ಯದ ಸೋಮವಾರನೋ ಯಾವ್ದಾದ್ರು ಒಂದು ಸೋಮವಾರ ಒಂದು 600 ಗ್ರಾಮ್ ಉದ್ದಿನಬೇಳೆ, ಉದ್ದಿನ ಕಾಳು ಅಂತ ನಾವು ಹೇಳ್ತೀವಿ, ಕಾಳು ಅಥವಾ ಬೇಳೆ ಎರಡು, ಅಂದರೆ ಒಡೆದಿರೋದಾದ್ರೂ ಪರವಾಗಿಲ್ಲ, ಉಂಡು ಗೋಲ ಅಂತ ಹೇಳ್ತೀವಲ್ಲ, ಉಂಡೆ ಕಾಳು ಅದಾದರೂ ಪರವಾಗಿಲ್ಲ, ಒಂದು 600 ಗ್ರಾಮು ದಾನ ಕೊಡೋದ್ರಿಂದ ಕೂಡ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ಬೋದು. ನೆಕ್ಸ್ಟ್ ಬರ್ತಾ ಇರೋಂಥದ್ದು ಧನುರಾಶಿ. ಸ್ವಲ್ಪ ಮಟ್ಟಿಗೆ ಏನಪ್ಪ ನಿಮಗೆ ಅಂತಂದರೆ, ಅಣ್ಣ ತಮ್ಮಂದಿರ ಜೊತೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಹೇಳ್ತೀನಿ. ಅದೇ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ತೊಂದರೆಗೆ ಸಿಕ್ಕಿಸಿ ಮನೇಲಿ ಸುಮ್ಮನೆ ಆಸ್ತಿಗೋಸ್ಕರನೋ ಅಥವಾ ಹಣಕ್ಕೋಸ್ಕರನೋ ಇನ್ನೇನಕ್ಕೋ ಜಗಳಗಳಾಗಿ ಬೇರೆ ಆಗೋವಂಥದ್ದು, ಈ ರೀತಿ ಪ್ರಾಬ್ಲಮ್ಸ್ನ ತಂದು ಕೊಡ್ತಾನೆ. ಆ ರೀತಿಯಲ್ಲಿ ನೋಡುವಾಗ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕ ಮಾಡಿಸುವಂಥದ್ದು. ಹಾಲು ಕೊಡ್ತಾ ಬನ್ನಿ, ಅಥವಾ ಆರ್ಫನೇಜ್, ಅದೇ ನಾವೇನು ಹೇಳ್ತೀವಿ ಅನಾಥಾಶ್ರಮಗಳನ್ನ ಹೇಳ್ತೀವಿ, ಅಲ್ಲಿಗಾದರೂ ಕೂಡ ಕೊಡ್ತಾ ಇರೋವಂಥದ್ದನ್ನು ಮಾಡ್ತಾ ಬನ್ನಿ. ನಿಮಗೊಂದು ಒಳ್ಳೆ ರೀತಿಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಬರೋವಂಥದ್ದು ಏನಪ್ಪ ಅಂದರೆ ಮಕರ ರಾಶಿ. ಮಕರ ರಾಶಿಗೆ ಸ್ವಲ್ಪ ಬಾಯಿ ಜಾಸ್ತಿ ಆಗುತ್ತೆ. ಗೊತ್ತಿಲ್ಲದೆ ಸುಮ್ಮನೆ ಎಲ್ಲದರಲ್ಲೂ ಮೂಗು ತೂರಿಸ್ಕೊಂಡು ಹೋಗೋದು, ಬಾಯಿ ಮಾಡೋಕ್ಕೆ ಹೋಗೋದು, ಅದರಿಂದ ನಿಮಗೆ ಅಂದರೆ ಕೆಲಸ ಹಾಳಾಗೋಗುವಂಥದ್ದು. ಸ್ವಲ್ಪ ಬಾಯಿ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಎಲ್ಲಿ ಮಾತಾಡಬೇಕು ಅಲ್ಲೇ ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು. ನಿಮ್ಮ ಬಾಯಿಂದನೇ ನಿಮಗೆ ಟೈಮ್ ಕೆಡುತ್ತೆ ಅಂತ ಹೇಳೋವಂಥದ್ದು. ರಾಹು ಬಂದಾಗ ಬಾಯಿ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಗೆ ಏನಾರ ಸಂಸಾರದಲ್ಲಿ ಇರ್ಬೋದು, ಅಂದರೆ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಎಲ್ಲೋ ಆ ನಾಲ್ಗೆನ ಅರಿಬಿಟ್ಟು ಏನು ಮಾಡ್ತೀರಾ, ಕೆಲಸ ಕೆಡಿಸ್ಕೊತೀರಾ. ಅವರಿಂದ ಏನಂತಂದರೆ ಅವಮಾನಗಳು, ಹಿಂಸೆಗಳನ್ನ ಅನುಭವಿಸೋದೊಂದು ಆ ಥರ ಆಗುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಮಾತು ಕಮ್ಮಿ ಮಾಡಿ, ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ನಾನು ಕೊಡ್ತಾ ಇರೋವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ದುರ್ಗಾದೇವಿ ದೇವಸ್ಥಾನಕ್ಕೆ, ಅಂದರೆ ಮಂಗಳವಾರ ಪ್ರತಿ ತಿಂಗಳು ಒಂದು ಮಂಗಳವಾರ ಅಥವಾ 4 ಮಂಗಳವಾರ ಆದರೂ ಕೂಡಿ 1.5 ವರ್ಷ ನೀವೇನು ಮಾಡಬೇಕು ಅಂದರೆ, ದೇವಿ ದೇವಸ್ಥಾನಕ್ಕೆ ತುಪ್ಪ ದಾನ ಮಾಡ್ತಾ ಬನ್ನಿ. ಸಾಧ್ಯವಾದರೆ ಒಂದು ತುಪ್ಪದ ದೀಪನೂ ಹಚ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಕುಂಭರಾಶಿ. ಕುಂಭರಾಶಿಗೆ ಫಾರಿನ್ ಟ್ರಿಪ್ಸ್ ಇರ್ಬೋದು, ಅಥವಾ ಹೊರಗಡೆ ಏನಾದರೂ ಕೆಲಸಗಳು ಹುಡುಕ್ತಿರ್ತೀರ ಅಂದರೆ ಖಂಡಿತವಾಗ್ಲೂ ಕೆಲಸ ಸಿಗೋವಂಥದ್ದು. ಆನ್ ಸೈಟ್ ಅಂತ ನಾವು ಹೇಳ್ತೀವಿ, ಹೊರಗಡೆ ಅಬ್ರಾಡಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಯಾರ್ಯಾರು ಯೋಚನೆ ಮಾಡ್ತಿರ್ತೀರ, ಅಥವಾ ಓದಬೇಕು ಅಂತ ಇರ್ತೀರ, ಎಜುಕೇಷನ್ ರಿಲೇಟೆಡು ಹೊರಗಡೆ ಹೋಗುವಂಥ ಯೋಗ ಸಿಗುತ್ತೆ ನಿಮಗೆ. ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ರಿಸಲ್ಟ್ಸ್ ಇದೆ. ನಿಮಗೂ ಕೊಡುವಂಥದ್ದು ಏನಪ್ಪ ಅಂತಂದರೆ, ಅಜ್ಜಿ ತಾತ ಏನಾದರೂ ಇರ್ತಾರೆ ಅಂದರೆ ಅವ್ರ ಆಶೀರ್ವಾದ ತೊಗೊಳ್ಳಿ. ಅವ್ರಿಗೆ ಏನಾದರೂ ತೊಗೊಂಡೋಗಿ ಫ್ರೀ ಮಾಡ್ಕೊಂಡು ಅವ್ರ ಜೊತೆ ಒಂದಿನ ಸ್ಪೆಂಡ್ ಮಾಡಿ, ಅವ್ರಿಗೆ ಏನಾದರೂ ಖುಷಿ ಆಗುವಂಥದ್ದನ್ನು ತೊಗೊಂಡೋಗಿ ಕೊಟ್ಟು ಬನ್ನಿ. ಇನ್ನು ನಿಮಗೆ ಕೊಡ್ತಾರಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಶಿವನ ದೇವಸ್ಥಾನಕ್ಕೆ ಒಂದು ಅರ್ಧ kg ಒಣ ದ್ರಾಕ್ಷಿ ಪ್ರತಿ ತಿಂಗಳು ಒಂದು ಸೋಮವಾರ ಕೊಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ಕೊನೆಯದಾಗಿ ಮೀನರಾಶಿ ಯಾವಾಗಲೂ ಅದನ್ನೇ ಹೇಳ್ತೀರಾ, ನಮಗೆ ತುಂಬ ಪ್ರಾಬ್ಲಮ್ ಅಂತ. ಮೀನರಾಶಿಗೆ ಅಂದರೆ ನಿದ್ದೆ ಕಮ್ಮಿ ಆಗುವಂಥದ್ದು, ಇನ್ಸೋಮ್ನಿ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ನಿದ್ದೆ ಕಮ್ಮಿ ಆಗುವಂಥದ್ದು. ಇನ್ನು ನೀವೇನೋ ಒಂದು ಅಂದ್ಕೊಂಡಿರ್ತೀರ, ಇನ್ನೇನೋ ಒಂದಾಗುತ್ತೆ, ಅದು ಕೂಡ ಒಳ್ಳೆಯದೇ ಆಗಿರುತ್ತೆ, ಕೆಟ್ಟದಂತ ಬರಲ್ಲ. ಯಾಕಂದರೆ ಪಾಪಿ ಗ್ರಹಗಳು ಪಾಪಿ ಮನೆಗಳಿಗೆ ಹೋದಾಗ ಒಂದು ಒಳ್ಳೆ ರೀತಿಯಲ್ಲಿ ಗೊತ್ತಿಲ್ಲದೇ ನಮಗೆ ಮೈನಸ್ ಪ್ಲಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಪ್ಲಸ್ಸು ಆಗುವಂಥ ಚಾನ್ಸಸ್ ಇರುತ್ತೆ. ನಿಮಗೂ ಏನಂದರೆ ಟ್ರಾವೆಲಿಂಗ್ ತುಂಬ ಏನಾದರೂ ಅಂದರೆ ರಾಹು ಬಂದಾಗ ಕೊಡೋವಂಥದ್ದು ಅಂತ ಹೇಳ್ತೀವಿ. 12ನೇ ಮನೆ ಅಂತಂದರೆ ನಾವು ಟ್ರಾವೆಲಿಂಗ್ ಅಂತ ಹೇಳೋವಂಥದ್ದು. ಆ ರೀತಿಯಲ್ಲಿ ಸ್ವಲ್ಪ ನಿದ್ಗೆಡಬೇಕಾಗುತ್ತೆ. ಸ್ವಲ್ಪ ಅದರಿಂದ ಮಾನಸಿಕ ಶಾಂತಿ ಇರ್ಬೋದು, ಅಥವಾ ಖಿನ್ನತೆಗೊಳಗಾಗುವಂಥದ್ದು ಇರ್ಬೋದು, ಅಥವಾ ಹೆಲ್ತಲ್ಲಿ ಸ್ವಲ್ಪ ಡಿಸಾರ್ಡರ್ ಆಗುವಂಥದ್ದು ಇರ್ಬೋದು. ಆ ರೀತಿ ಆಗುತ್ತೆ. ಸ್ವಲ್ಪ ಒಳ್ಳೆಯದು ಸ್ವಲ್ಪ ಕೆಟ್ಟದ್ದು ಎರಡೂ ಕೊಡ್ತಾ ಇರೋದ್ರಿಂದ ಮೀನರಾಶಿಗೂ ಅಷ್ಟೇ ಮಿಕ್ಸ್ಡ್ ರಿಸಲ್ಟ್ಸ್ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಅನಾಥಾಶ್ರಮಗಳಿಗೆ ಸಾಧ್ಯವಾದಷ್ಟು ಏನಾದರೂ ಊಟಕ್ಕಾದರೂ ಕೊಡಿ, ಮೆಡಿಸಿನ್ಸ್ಗಾದರೂ ಕೊಡಿ, ಅಥವಾ ಬಟ್ಟೆ ಆದರೂ ದಾನ ಕೊಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ನಾನು ಕೊಡುವಂಥ ಸುಲಭ ಪರಿಹಾರ ನಿಮಗೆ ದುರ್ಗಾದೇವಿ ಆರಾಧನೆ. ದುರ್ಗಾದೇವಿ ದೇವಸ್ಥಾನಕ್ಕೆ ನೀವು ಮಂಗಳವಾರ ಹೋಗಿ ಬನ್ನಿ. ಅಲ್ಲಿ ಹೋದಾಗ ಇದು ಏನು ಹೇಳ್ತೀವಿ, ಲಾಡು, 2 ಥರ ಲಾಡು ಬರುತ್ತೆ. ಅರ್ಶಿನ ಕಲರ್ ಲಾಡು ಏನು ಬರುತ್ತೆ, ಆ ಒಂದು ಲಾಡನ್ನ ಒಂದು 9 ಜನಕ್ಕೆ ಹಂಚ್ತಾ ಬನ್ನಿ. ಅಂದರೆ ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋದಾಗ, ಅಥವಾ ತಿಂಗಳಲ್ಲಿ ಒಂದು ಮಂಗಳವಾರ ಒಂದು 9 ಜನಕ್ಕೆ ಲಾಡು ಹಂಚ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಎಲ್ಲ ರಾಶಿಗೂ ಏನಾದರೂ ಒಂದೊಂದು ಇದ್ದೇ ಇರುತ್ತೆ. ಕೆಲವ್ರಿಗೆ ಒಳ್ಳೇದಿರುತ್ತೆ, ಕೆಲವ್ರಿಗೆ ಕೆಟ್ಟದಿರುತ್ತೆ, ಕೆಲವ್ರಿಗೆ ಮಿಕ್ಸ್ಡ್ ಇರುತ್ತೆ. ಒಂದೊಂದು ರಾಶಿ ಇಂದ ಟ್ರಾನ್ಸಿಟ್ ಆದಾಗ ಒಂದೊಂದು ಗ್ರಹಗಳು ಒಂದೊಂದು ಪರಿಣಾಮನ ಬೀರ್ತಾರೆ. ಆ ರೀತಿಯಲ್ಲಿ ನೋಡುವಾಗ ನಿಮಗೆ ಏನೇನು ಹೇಳಿದ್ದೀನಿ, ಪ್ರತಿಯೊಂದು ರಾಶಿಯವರು ಎಚ್ಚರಿಕೆ ತಗೊಳ್ಳಿ. ಒಳ್ಳೇದಿದ್ರೆ ಏನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಲ್ಲ ಒಂದು ರಾಶಿಗಳಿಗೂ ಯಾವ್ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ.
ಖಂಡಿತವಾಗ್ಲೂ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ಕಾರ.